ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸ್ಪಿನ್ ಮಾಂತ್ರಿಕ ಮೈಂಡ್ ಗೇಮ್ ಸ್ಪೆಷಲಿಸ್ಟ್ ಆರ್ ಅಶ್ವಿನ್ ದಿಢೀರ್ ಶಾಕ್ ಕೊಟ್ಟಿದ್ದಾರೆ. ಟೂರ್ನಿಯ ಮಧ್ಯದಲ್ಲಿಯೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಲೆಜೆಂಡ್ ಧೋನಿ ಅವರಂತೆಯೇ ಅಶ್ವಿನ್ ಸಡನ್ ರಿಟೈರ್ಮೆಂಟ್ ಘೋಷಿಸಿದ್ದು ಯಾಕೆ? ಡೀಟೇಲ್ಸ್ ಇಲ್ಲಿದೆ. ಆರ್ ಅಶ್ವಿನ್ ಅವರನ್ನ ಸ್ಪಿನ್ನರ್ ಎನ್ನಬಹುದಾ, ಮೈಂಡ್ ಗೇಮ್ ಸ್ಪೆಷಲಿಸ್ಟ್ ಎನ್ನಬಹುದಾ ಹೇಳೋಕ್ಕಾಗಲ್ಲ. ಭಾರತೀಯ ಕ್ರಿಕೆಟ್ ಜಗತ್ತಿನಲ್ಲಿ ಅನಿಲ್ ಕುಂಬ್ಳೆ ನಂತರ ಬೆಸ್ಟ್ ಸ್ಪಿನ್ನರ್ ಯಾರು ಅಂದರೆ ಎಲ್ಲರೂ ಹೇಳೋ ಉತ್ತರವೇ ರವಿಚಂದ್ರನ್ ಅಶ್ವಿನ್. ಇಂತಹ ಅಶ್ವಿನ್ ಧೋನಿ ಅವರಂತೆಯೇ ದಿಢೀರ್ ಶಾಕ್ ಕೊಟ್ಟು ಇನ್ಮುಂದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದಿಲ್ಲ ಅಂತ ಘೋಷಿಸಿದ್ದಾರೆ. ಇನ್ನು ಮುಂದೆ ಅಶ್ವಿನ್ ಕ್ರಿಕೆಟ್ ನೋಡೋದು IPLನಲ್ಲಿ ಮಾತ್ರ ಸಾಧ್ಯ. ಆರ್ ಅಶ್ವಿನ್ ನಂಬರ್ ಗೇಮ್ 106 ಟೆಸ್ಟ್ ಪಂದ್ಯಗಳು, 537 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. 37 ಬಾರಿ 5+ ವಿಕೆಟ್ ಸಾಧನೆ ಮಾಡಿಕೊಂಡಿದ್ದಾರೆ. ಬೆಸ್ಟ್ 59ಕ್ಕೆ 7 ವಿಕೆಟ್. 3503 ಟೆಸ್ಟ್ ಕ್ರಿಕೆಟ್ ರನ್ಗಳನ್ನು ಬಾರಿಸಿದ್ದಾರೆ. 6 ಟೆಸ್ಟ್ ಕ್ರಿಕೆಟ್ ಶತಕಗಳನ್ನು ಕೂಡ ಬಾರಿಸಿದ್ದಾರೆ. ಇದು ಜಸ್ಟ್ ನಂಬರ್ಸ್ ಗೇಮ್. ಸಂಕಷ್ಟದ ಸಮಯದಲ್ಲಿ ಬ್ಯಾಟ್ನಿಂದಲೂ ಬಲ ತುಂಬುವ ಆಟಗಾರನಾಗಿದ್ದ ಅಶ್ವಿನ್ 6 ಟೆಸ್ಟ್ ಶತಕ ಸಿಡಿಸಿದ್ದಾರೆ. ಜಸ್ಟ್ 3 ತಿಂಗಳ ಮುಂಚೆ ಚೆನ್ನೈನಲ್ಲಿ ಅಮೋಘ ಶತಕ ಸಿಡಿಸಿದ್ದ ಅಶ್ವಿನ್ ಅವರಿಗೆ 38 ವರ್ಷ. ಕ್ರಿಕೆಟರ್ ಆಗಿ ನಿವೃತ್ತಿಯಾಗುವ ಸಮಯ ಅನ್ನೋದ್ರಲ್ಲೇನೂ ಅನುಮಾನ ಇಲ್ಲ. ಭಾರತದ ಪರ ಅತ್ಯಂತ ವೇಗವಾಗಿ 50, 100, 150, 200, 250, 300, 350, 400, 450, 500 ವಿಕೆಟ್ ಪಡೆದಿರುವ ಆಟಗಾರ ಒನ್ ಆ್ಯಂಡ್ ಓನ್ಲಿ ರವಿಚಂದ್ರನ್ ಅಶ್ವಿನ್. ಅಶ್ವಿನ್ ಕೇವಲ ಟೆಸ್ಟ್ ಪಂದ್ಯಗಳಲ್ಲಷ್ಟೇ ಅಲ್ಲ, ಒನ್ ಡೇ ಮತ್ತು T20 ಕ್ರಿಕೆಟ್ನಲ್ಲೂ ಸಾಧನೆ ಬರೆದಿದ್ದಾರೆ. ಅಶ್ವಿನ್ ಸಾಧನೆ: ಏಕದಿನ 116 ಪಂದ್ಯಗಳನ್ನಾಡಿದ್ದಾರೆ, 156 ವಿಕೆಟ್ ಪಡೆದಿದ್ದಾರೆ. T20 65 ಪಂದ್ಯಗಳನ್ನಾಡಿದ್ದಾರೆ, 72 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. IPLನಲ್ಲಿ 212 ಪಂದ್ಯಗಳನ್ನಾಡಿದ್ದಾರೆ, 180 ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇದು ಅಶ್ವಿನ್ ಅವರ ರೆಕಾರ್ಡ್ಸ್. ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯ 3ನೇ ಪಂದ್ಯ ಮುಕ್ತಾಯವಾಗುತ್ತಿದ್ದಂತೆಯೇ ಡ್ರೆಸ್ಸಿಂಗ್ ರೂಮಿನಲ್ಲಿ ತಮ್ಮ ವಿದಾಯ ಘೋಷಿಸಿದ ಅಶ್ವಿನ್ ಕ್ರಿಕೆಟ್ ನಿವೃತ್ತಿಯನ್ನ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಸಹ ಆಟಗಾರರಿಗೆ ತಿಳಿಸಿದ್ರು. ನಂತರ ಆಟಗಾರರು ಭಾವುಕರಾಗಿಯೇ ಅಶ್ವಿನ್ಗೆ ಗಾರ್ಡ್ ಆಫ್ ಹಾನರ್ ನೀಡಿ ವಿದಾಯ ಹೇಳಿದ್ರು. ಅಶ್ವಿನ್ ಅವರಲ್ಲಿ ಒಬ್ಬ ಮಾಂತ್ರಿಕನಿದ್ದಾನೆ ಅಂತ ಗುರುತಿಸಿದ್ದು ಧೋನಿ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರಂತಹ ಬ್ಯಾಟ್ಸ್ಮನ್ಗಳ ಶಕ್ತಿಯನ್ನ ಗುರುತಿಸಿ ಬೆಳೆಸಿದ ಧೋನಿಯೇ ಅಶ್ವಿನ್ ಅವರನ್ನು ಗುರುತಿಸಿದ್ರು. ಹರ್ಭಜನ್ ಸಿಂಗ್ ತಮ್ಮ ಫಾರ್ಮಿನ ಉತ್ತುಂಗದಲ್ಲಿದ್ದಾಗ ಧೋನಿ ಗುರುತಿಸಿದ ಅದ್ಭುತ ಪ್ರತಿಭೆಗಳಲ್ಲಿ ಅಶ್ವಿನ್ ಕೂಡ ಒಬ್ರು. ಈಗ ಅಶ್ವಿನ್ ಕೂಡ ಧೋನಿ ಅವರಂತೆಯೇ ಶಾಕಿಂಗ್ ರಿಟೈರ್ಮೆಂಟ್ ಘೋಷಿಸಿದ್ದಾರೆ. ಅಮೋಘ ಅಶ್ವಿನ್. ಒಟ್ಟಾರೆ ವಿಕೆಟ್ಸ್ 765. ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಕುಂಬ್ಳೆ ನಂತರ ಅಶ್ವಿನ್. 11 ಬಾರಿ ಸರಣಿ ಶ್ರೇಷ್ಠ. ICC ಕ್ರಿಕೆಟ್ ಪ್ರಶಸ್ತಿ ಗೆದ್ದ ಏಕೈಕ ಸ್ಪಿನ್ನರ್. T20 ಕ್ರಿಕೆಟ್ 3 ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಏಕೈಕ ಸ್ಪಿನ್ನರ್. ಅಚ್ಚರಿ ಎನಿಸಿದ್ರು ಸತ್ಯ. ಟೆಸ್ಟ್, ಒನ್ ಡೇ ಮತ್ತು T20ಯಲ್ಲಿ ಒಟ್ಟಾರೆ 765 ವಿಕೆಟ್ ಪಡೆದಿರುವ ಅಶ್ವಿನ್ ಅನಿಲ್ ಕುಂಬ್ಳೆ ಅವರನ್ನ ಬಿಟ್ಟರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ. 11 ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಅಶ್ವಿನ್ ಅವರನ್ನ ಬಿಟ್ಟರೆ ಅತಿ ಹೆಚ್ಚು ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿರೋದು ಸಚಿನ್ ತೆಂಡೂಲ್ಕರ್. ಅಷ್ಟೇ ಅಲ್ಲ, ICC ವರ್ಷದ ಕ್ರಿಕೆಟ್ ಆಟಗಾರ ಪ್ರಶಸ್ತಿ ಗೆದ್ದಿರೋ ಏಕೈಕ ಸ್ಪಿನ್ನರ್ ಅಶ್ವಿನ್. ಇನ್ನು ಬ್ಯಾಟ್ಸ್ಮನ್ಗಳ ಆಟವಾಗಿರೋ T20 ಕ್ರಿಕೆಟಿನಲ್ಲಿ 3 ಬಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿರೋ ಅಶ್ವಿನ್ ಗ್ರೇಟ್ ಕ್ರಿಕೆಟರ್. ಇನ್ನೊಂದು ವಿಷಯ ಹೇಳಲೇಬೇಕು. ಅಶ್ವಿನ್ ವರ್ಷಗಳ ಕಾಲ ನಂಬರ್ 1 ಆಲ್ರೌಂಡರ್ ಆಗಿದ್ದರು ಅನ್ನೋದಿದೆಯಲ್ಲ, ಅದು ಅಶ್ವಿನ್ ಯಾಕೆ ಗ್ರೇಟ್ ಪ್ಲೇಯರ್ ಆಗಿದ್ದರು ಅನ್ನೋದಕ್ಕೆ ಸಾಕ್ಷಿ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಶ್ವಿನ್ ಗುಡ್ ಬೈ ಹೇಳಿದ್ದಾಗಿದೆ. ನಾವೆಲ್ಲ ಏನು ಹೇಳಬಹುದು, ಅವರ ಹಳೆಯ ಆಟಗಳನ್ನು ನೆನಪಿಸ್ಕೊಂಡು ಒಳ್ಳೆಯದಾಗಲಿ ಅನ್ಬಹುದು ಅಷ್ಟೇ. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಮೆಮೊರೀಸ್ ಅಶ್ವಿನ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.